ದೇವ್ರೆ, ನಂದೇನೇ ತಪ್ಪಿದ್ರು ಎಲ್ಲ ಕ್ಷಮಿಸ್ಬಿಟ್ಟು ನಮ್ಮಪ್ಪಯ್ಯನ ಅತಿ ಹೆಚ್ಚು ಮದ್ದಿಂದ ಗೆಲ್ಲಂಗ್ ಮಾಡಪ್ಪ. ಎಲ್ಲರಿಗೂ ಕಾಪಾಡಪ್ಪ. ದ್ಯಾವ್ರೆ, ಈ ಎಲೆಕ್ಷನ್ ಅಲ್ಲಿ ನನ್ ಮಗ ಅತಿ ಹೆಚ್ಚು ಮತ ಪಡೆದು ಗೆಲ್ಲುವಂಗ್ ಮಾಡಪ್ಪ ಭಗವಂತ. ಇವತ್ತ ದ್ಯಾವ್ರೆ ಬಂದ್ರು ಕಾಪಾಡಕ್ಕಾಗಕ್ಕಿಲ್ಲ. ಅಜ್ಜವ್ವ, ನೀನೇನು ಚಿಂತೆ ಮಾಡ್ಬೇಡ. ದ್ಯಾವ್ರು ಮಾವಿನ ಕೂಟಿ ಅವನಿ ಅಂತವ ಯಾವತ್ತೂ ಆಶೀರ್ವಾದ ಕೊಟ್ಟದೆ. ಸಣ್ಣ ಪುಟ್ಟ ಅಡೆತಗಳಿಗೆ ಬಂದ್ರು ಎಲ್ಲ ಒಳ್ಳೇದಾಯ್ತದೆ. ನನ್ಗೆ ಆಶೀರ್ವಾದ ಮಾಡು. ಆ ದ್ಯಾವ್ರು ನಿಂಗ್ ಒಳ್ಳೇದ್ ಮಾಡ್ಲಪ್ಪ. ಜೈಸಾಲಿ ಆಗು ಮಗ್ನೆ. ಅವ್ವ, ಸರಿ, ಗೊತ್ತಾಯ್ತದೆ, ಹೋಗೋಣ. ಅಣ್ಣ, ನೀವು ಕೊಟ್ಟು 50 ಲಕ್ಷ ರೂಪಾಯಿ ಕೋಟಾ ನೋಟ್ ಬ್ಯಾಗ್ನ ಶಿವರಾಮೇಗೌಡರು ಕಾರ್ ಡಿಕ್ಕಿಲಿ ಇಟ್ಟಾಯ್ತಣ್ಣ. ನೀವಿನ್ ಎಲೆಕ್ಷನ್ ಆಫೀಸರ್ಗೆ ಹೇಳಿ ಅವ್ರನ್ನ ಸಿಗಾಕ್ಸ್ಬೋದಣ್ಣ. ಕೂಡ್ಲೆ ಅಲ್ಲಿಂದ ಹೊಲ್ಟ್ ಬನ್ನಿ, ಮಿಕ್ಕಿದನ್ನ ನಾನ್ ನೋಡ್ಕೋತೀನಿ. ಸರಿ ಅಣ್ಣ, ಬರ್ತೀವಿ. ಅಯ್ಯೋ ಪಾಪಿಗಳ, ದೊಡ್ಡ ಮಾವನ್ ಸಿಕ್ಕಾಕ್ಸ್ಬೇಕು ಅಂತ ಇಂಥ ಕೆಲ್ಸ ಮಾಡ್ತಿದ್ದೀರಾ. ಮೊದ್ಲು ಈಸಿಯನ ಹೇಳ್ಬೇಕು. ಅತ್ತೆ, ನೀವ್ ಹೋಗಿರಿ. ಇವಳದೇನೋ ಟೈಲರ್ ಅಂಗಡಿನಲ್ಲಿಗೆ ಬ್ಲೌಸ್ ಕೊಟ್ಬಿಟ್ಟವಳಂತೆ, ಈಸ್ಕೊಂಡ್ ಬಂದ್ಬಿಡ್ತೀವಿ. ಹಂಗಂತ ಊರ್ ಸುತ್ಕೊಂಡು ಅಲ್ಲೇ ಇದ್ ಬಿಡ್ಬೇಡಿ, ಬಿರ್ನೆ ಬಂದ್ಬಿಡಿ. ಸರಿ ಸರಿ ಆಯ್ತು. ಅವ ಅದ್ಗೇನು ಸಾವಿತ್ರಿ ಇಲ್ಲಿ? ಅವ್ರು ನಮ್ ಜೊತೆಗ್ ಬರಕಿಲ್ವೇ? ಅವ್ರು ಪೂಜೆ ಮಾಡಿಸ್ಕೊಂಬರಕ್ಕೆ ಗುಡಿಗೆ ಹೋಗವ್ರೆ, ಆಮ್ಯಾಕ್ ಬತ್ತವ್ರೆ. ವಿನಂತಿ, ನೀನ್ ನಮ್ ಕುಟ ಬಾ. ಸರಿ ಮಮ್ಮ. ಅಪ್ಪಯ್ಯ, ನಾನ್ ಕಾರ್ ಓಡಿಸ್ತೀನಿ. ಗೋವಿಂದ, ನಾನು ಊರ್ಗ್ ಹೋಗ್ಬೇಕಾದ್ರೆ ನೆಮ್ಮದಿಯಾಗಿ ಹೋಗ್ಬೇಕಾ ಬೇಡವಾ ಕೇಳ? ಇವನ್ ಯಾಕ್ಲ ಬರ್ತಾ ಇದ್ದಾನು? ಅದು ಬಾಬಾ, ಓಟ್ ಹಾಕಕ್ ಎಲ್ರು ಊರಿಗೆ ಒಟ್ಟಿಗೆ ಹೋಗ್ಬೇಕಿತ್ತಲ್ವೇ, ಅದಕ್ಕೆ. ಮತ ಹಾಕಕ್ ಬರ್ತವ್ನೆ. ಮತ ಹಾಕ್ ಬಂದ ಮೇಲೆ ಈ ಅಟ್ಟಿಗೆ ಮುಖಾನು ತೋರ್ಸೋ ಹಂಗಿಲ್ಲ. ಬಂದ ಮೇಲೆ ಕೆಲಸ ಎಷ್ಟದೋ ಅಷ್ಟು ಮಾತ್ರ ನೋಡ್ಬೇಕು. ಅದು ಬಿಟ್ಟು ಗೋವಿಂದ, ನೀನೇ ಟ್ರೈ ಮಾಡ್ಲಾ? ಭದ್ರ, ಬೇಸರ ಮಾಡ್ಕೋಬೇಡ. ನೀನು ಇನ್ನೊಂದ್ ಕಾರಾಗ್ ಬಂದ್ಬಿಡು. ಚಿಕ್ಕಪ್ಪ, ಅಪ್ಪಯ್ಯನ ಜೊತೆ ಬರುವ ಅಂತ ಕೇಳ್ದೆ ಅಷ್ಟೇಯ. ನಾವಿಬ್ರು ಗಾಡಿಲೇ ಬರ್ತೀವಿ, ನೀವು ಹೋಗಿರಿ. ಸರಿ ಮಗ, ಬರ್ಲಾ? ಅವ್ವ, ಆ ಬೆಟ್ಟಯ್ಯನ್ ಕಡೆಯವರು ದೊಡ್ಡಪ್ಪನ್ ಕಾರ್ನಾಗೆ ದುಡ್ಡು ಮಡ್ಗವ್ರಿ ತಾನೆ? ಅದ್ನ ಯಾವಾಗ್ಲೂ ಮಡ್ಗಾಗದೆ, ತ್ಯಾಪಗ್ ನಿಂತ್ಕೋ. ಹಂಗಾರೆ ಇವರೆಲ್ಲ ಸಿಕ್ ಬೀಳ್ತಾರಲ್ವೇ? ಅದ್ಕೆ ಉಪಾಯ ಮಾಡಿ ಅವ್ರನ್ನೇ ಕಳ್ಸಿದ್. ನಾವು ಜೊತೆಗೋಗಿದ್ದಿದ್ರೆ ನಾವು ಸಿಕ್ಕಾಕೊಂಡ್ ಜೈಲ್ಗೆ ಹೋಗ್ಬೇಕಾಗಿತ್ತು.
ಅಮ್ಮ ಒಳ್ಳೆ ಕೆಲ್ಸ ಮಾಡ್ದೆ. ನನ್ನ ಆಚೆಗೆ ಹಾಕಿ ಬೀದಿ ಪಾಲ್ ಮಾಡಿದ್ರಲ್ವೇ, ಇವಾಗ ಎಲ್ರು ಜೈಲ್ ಸೇರ್ತಾರ. ಸರಿ ನಡೀರಿ, ಅಲ್ಲಿ ಇಲ್ಲಿ ನೋಡ್ಕೊಂಡು ಹೊಟ್ಟೆ ಹೊಸಿ ತಣ್ಣಗ್ ಮಾಡ್ಕೊಂಡು ಹೋಗೋಣ. ಮಾವಯ್ಯ, 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 ನಿಲ್ಸಿ, ಹೋಗ್ಬೇಡಿ. ಮಾವಯ್ಯ, ನನ್ನ ಮಾತ್ ಕೇಳಿಸ್ಕೊಳ್ಳಿ, ಹೋಗ್ಬೇಡಿ. ಅಯ್ಯೋ, ಹೊಂಟೆ ಹೋದ್ರಲ್ಲ, ಈಗ ಏನ್ ಮಾಡ್ಲಿ? ಮೊದ್ಲು ಈಸಿ ಯಾರಿಗಾದ್ರೂ ಫೋನ್ ಮಾಡಿ ಹೇಳ್ಬೇಕು. ವಿಜಯಕ್ಕ, ನಿನ್ ಫೋನ್ ಅಲ್ಲಿ ಫೋನ್ ಒಳಗದೆ. ಏ ಚಂಪಾ, ಚಂಪಾ, ನಿನ್ ಫೋನ್ ಅಲ್ಲಿ ವಿದ್ಯಕ್ಕ. ಚಂಪಾ, ಏನಾಯ್ತು ಚಂಪಾ? ಯಾಕೆ ಈಟೋ ದಿಗಿಲ್ ಬಿದ್ದಿದ್ಯಾ? ವಿದ್ಯಕ್ಕ, ದೊಡ್ಡ ಅನಾಹುತ ಆಗೋಗದೆ. ಹೆಂಗಾರ ಮಾಡಿ ದೊಡ್ಡ ಮಾವ ಹೋಗೋದನ್ನ ತಡಿಬೇಕು. ನೀನ್ ಏನ್ ಹೇಳ್ತಾ ಇದೀಯ? ಒಂದು ಅರ್ಥ ಆಯ್ತಾ ಇಲ್ಲ. ಹೊಸ ಬಿಡ್ಸಿ ಹೇಳು ಚಂಪಾ. ವಿದ್ಯಕ್ಕ, ಅದು ಅಯ್ಯೋ, ಎಂತ ಕೆಲ್ಸ ಮಾಡೋರೆ. ಮೊದ್ಲು ಯಾರಿಗಾದ್ರೂ ಫೋನ್ ಮಾಡು. ಅಯ್ಯೋ, ಫೋನೇ ಎತ್ತುತ್ತಾ ಇಲ್ಲ ವಿದ್ಯಕ್ಕ. ಚಿಕ್ಕ ಮಾವಂಗ್ ಒಂದ್ಸತಿ ಫೋನ್ ಮಾಡು. ಬಿಸಿ ಬರ್ತದೆ. ಅವ್ವ, ನಾವೇನಾರ ಅವ್ರ ಕುಟೇನೆ ಹೋಗ್ಬಿಟ್ಟಿದ್ರೆ ಪೊಲೀಸ್ನವ್ರು ನಮ್ಮನ್ನ ಅರೆಸ್ಟ್ ಮಾಡ್ಬಿಟ್ಟಿರೋರಲ್ವೇ? ಏ ಇಲ್ಲ. ಹಾ, ನಿನ್ ಮ್ಯಾಲಿಂದ ಉದ್ರಿದ್ಯಾ ನೋಡು, ಅದಕ್ಕೆ ನಿನ್ನನ್ನು ಅರೆಸ್ಟ್ ಮಾಡ್ತಿರ್ಲಿಲ್ಲ. ಇಂಥ ಕೆಲ್ಸ ಆಗ್ಬಾರ್ದು ಅಂತಲೇ ನಾನು ಈ ಪ್ಲಾನ್ ಮಾಡಿರೋದು. ಅಮ್ಮ, ಇಷ್ಟೊಂದು ಸ್ವಲ್ಪ ಹೊತ್ತಿಗೆ ವಿಧಾನಸಭಾ ಅಭ್ಯರ್ಥಿ ಶಿವರಾಮೇಗೌಡರ ಕಾರಿಂದ 50 ಲಕ್ಷ ಕೋಟಾ ನೋಟು ವಶಪಡಿಸಿಕೊಳ್ಳಲಾಗಿದೆ ಹಾಗೂ ಅವರ ನಾಮಪತ್ರವನ್ನು ತಿರಸ್ಕೃತ ಮಾಡಲಾಗಿದೆ ಅಂತವಾ ಎಲ್ಲಾ ನ್ಯೂಸ್ ಚಾನೆಲ್ಗೂ ಬರ್ತದಲ್ವೇ? ಹಂಗ್ ನ್ಯೂಸ್ ಬರ್ಬೇಕು ಅಂತಲೇ ಅಲ್ವೇ ಅವ್ವ ಈಟೆಲ್ಲ ತಲೆ ಓಡ್ಸಿರೋದು. ಆ ಶಿವರಾಮೇಗೌಡ ಸಿಕ್ಕ ಬೀಳ ತನಕ ನನಗ್ ನೆಮ್ಮದಿ ಅನ್ನೋದೇ ಇಲ್ಲ. ಅಮ್ಮ, ತಲೆನೇ ಕೆಡಿಸ್ಕೋಬೇಡ, ಮಿಸ್ ಆಗಕ್ ಚಾನ್ಸೇ ಇಲ್ಲ. ಅಂತ ಚಕ್ರವ್ಯೂಹನೇ ಅಣ್ದಿದ್ಯಾ ನೀನು. ಇಲ್ಲ ಅಕ್ಕ, ಫೋನ್ ಎತ್ತುತ್ತಿಲ್ಲ. ಚಂಪಾ, ಮಾವಯ್ಯನ್ ವಿರುದ್ಧ ಯಾರು ದೊಡ್ಡದಾಗೆ ಪಿತೂರಿ ಮಾಡೋರೆ. ಹೇಗಾದ್ರೂ ಮಾಡಿ ಇದನ್ನ ಭೇದಿಸ್ಲೇಬೇಕು, ಇಲ್ಲ ಅಂದ್ರೆ ಸ್ಯಾನೆ ತೊಂದ್ರೆ ಆಗೋಯ್ತದೆ. ಏಳಣ ಅಂದ್ರೆ ಯಾರು ಫೋನೇ ಎತ್ತುತ್ತಾ ಇಲ್ವಲ್ಲ, ಏನ್ ಮಾಡೋಣ ಅಕ್ಕ? ಚಂಪಾ, ನೀನು ನಿನ್ ಫೋನಿಂದ ಟ್ರೈ ಮಾಡು. ಗೌಡ್ರು ಹಟ್ಟಿನಲ್ಲೇ ಅವ್ರೆ, ಅವ್ರಿಗೆ ವಿಷಯ ಹೇಳಿ ಅವ್ರ ಕೂಟೆ ಫೋನ್ ಮಾಡಿಸ್ತೀನಿ. ಗೌಡ್ರೆ, 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 ಬಾಗಿಲ್ ತೆಗೀರಿ. ಗೌಡ್ರೆ, ನಿಮ್ ದಮ್ಮಯ್ಯ ಅಂತೀನಿ, ಬಾಗಿಲ್ ತೆಗೀರಿ. ಗೌಡ್ರೆ, ಬಾಗಿಲ್ ತೆಗೀರಿ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಗೌಡ್ರೆ, ಆಮೇಲೆ ನನ್ ಮೇಲೆ ಕೋಪ ಮಾಡ್ಕೊಳ್ಳಿರುವಂತೆ. ಮೊದ್ಲು ಮಾವ ಹಿಂಗ್ ಫೋನ್ ಮಾಡಿ ವಾಪಸ್ ಬರೋದಕ್ಕೆ ಹೇಳಿ. ಏಯ್, ನಿಂಗೇನ್ ತಲೆಗಿಲ್ಲ ಕೆಟ್ಟದ ಹೆಂಗೆ? ಓಟ್ ಹಾಕಕ್ಕೆ ಊರ್ಗ್ ಹೋಯ್ತಾ ಇರೋರ್ನ ಹಿಂದೂ ಕರಿಯಕ್ಕಾಯ್ತದೆ ಹೆಂಗೆ? ಅದೆಲ್ಲ ನಾನು ಆಮೇಲೆ ಕೇಳ್ತೀನಿ, ಮೊದ್ಲು ಫೋನ್ ಮಾಡಿ ಗೌಡ್ರೆ. ತೆಪ್ಪುಗ್ ತಿಂದು ಒಂದ್ ಮೂಲೆಯಲ್ಲಿ ಮಲ್ಕ ಹೋಗು. ಅದನ್ ಬಿಟ್ಬಿಟ್ಟು ದೊಡ್ಡೋಳ್ತಾರ ಎಲ್ಲದಕ್ಕೂ ತಲೆ ಹಾಕಕ್ ಬಂದ್ಬಿಡ್ತಾಳೆ. ಗೌಡ್ರೆ, ಗೌಡ್ರೆ, ಒಂದ್ಕಿತ ನನ್ ಮಾತ್ ಕೇಳಿ. ನೀವೇನಾದ್ರೂ ಈಗ ಫೋನ್ ಮಾಡದೆ ಹೋದ್ರೆ ಮಾವಯ್ಯ ದೊಡ್ಡ ಅಪಾಯಕ್ಕೆ ಸಿಕ್ಕಾಕೋತಾರೆ. ಯೋನ್ ಹೇಳ್ತಾ ಇದ್ಯಾ? ಅವ್ರು ಯಾಕೆ ಅಪಾಯಕ್ಕೆ ಸಿಕ್ಬಿದ್ದರು? ಗೌಡ್ರೆ, ಅದು ಚಂಪಾ ಅವ್ರಿಗೆ ಹೇಳ್ಬೇಕು ಅನ್ನೋಷ್ಟರಲ್ಲಿ ಅವ್ರು ಹೊಂಟೋದ್ರು ಗೌಡ್ರೆ. ಅದಕ್ಕೆ ಎಲೆಕ್ಷನ್ ಆಫೀಸರ್ಸು ಮತ್ತೆ ಪೊಲೀಸರು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಮಾವಯ್ಯನ ಹೆಂಗಾದ್ರೂ ಮಾಡಿ ಕಾಪಾಡ್ಬೇಕು ನಾವು.
ಛೇ, ಫೋನ್ ಎತ್ತಾ ಇಲ್ವಲ್ಲ. ಇನ್ನೊಂದ್ ಕೂತ ಮಾವ ಹಿಂಗ್ ಫೋನ್ ಮಾಡಿ. ಎತ್ತು ಅಪ್ಪಯ್ಯ, ಎತ್ತು. ಛೇ, ಅಪ್ಪಯ್ಯ ಬೇರೆ ಫೋನ್ ಕಟ್ ಮಾಡ್ತಾರೆ. ಏನ್ ಮಾಡೋದೀಗ? ಒಂದು ಗೊತ್ತಾಯ್ತಾ ಇಲ್ವಲ್ಲ. ನೋಡಲ್ಲ ಗೋವಿಂದ, ಹಟ್ಟಿಲ್ಲ ಅಷ್ಟೆಲ್ಲ ಹೇಳ್ ಬಂದೀವ್ನಿ. ನಾನ್ ನೆಮ್ಮದಿ ಹಾಳು ಮಾಡೋದಕ್ಕೆ ಮತ್ತೆ ಮತ್ತೆ ಫೋನ್ ಮಾಡ್ತಾವನಿ. ಭದ್ರ ಏನಣ್ಣ? ಓ ಗೋವಿಂದ, ಯಾಕೆ ಹಿಂಗ್ ಹಿಂಸೆ ಕೊಟ್ಟನೋ ಹಂಗಂತೂ ಗೊತ್ತಿಲ್ಲ. ಶಿವರಾಮ, ಹಂಗೆಲ್ಲ ಕಾರಣ ಇಲ್ದೆ ಭದ್ರ ಪದೇ ಪದೇ ಫೋನ್ ಮಾಡಕ್ಕಿಲ್ಲ. ಒಂದ್ಸರ್ತಿ ಫೋನ್ ಎತ್ತಿ ಅದೇನು ಅಂತ ಕೇಳ್ಬಿಡು. ಇನ್ನೇನ್ ಇರ್ತದವ, ಹಟ್ಟಿಲ್ ಒಬ್ನೇ ಇರ್ತಾನೆ, ಕಂಡ್ ಪೂರ್ತ ಕುಡ್ದಿ ನಾನ್ ನೆಮ್ಮದಿನ ಹಾಳು ಮಾಡಕ್ಕೆ ಫೋನ್ ಮಾಡ್ತಾವನ ಅಷ್ಟೇಯ. ಛೇ, ಏಟ್ ಕಿತ ಮಾಡಿದ್ರು ಅಪ್ಪಯ್ಯ ಫೋನ್ ಎತ್ತಾ ಇಲ್ವಲ್ಲ. ಗೌಡ್ರೆ ಒಂದ್ ಕಿತ ಚಿಕ್ಕ ಮಾವಂಗ್ ಫೋನ್ ಮಾಡಿ. ನೋಡ್ ಗೋವಿಂದ, ನಾನ್ ಫೋನ್ ಎತ್ತಿಲ್ಲ ಅಂತ ನಿನ್ ಫೋನ್ ಮಾಡ್ತಾವನೆ. ಇವನ್ಗೇನ್ ಮಾಡೋಣ ಹೇಳು? ಏನು ಅಂತ ಒಂದ್ ಕಿತ ಕೇಳ್ಬಿಡೋಣ, ಕೊಡೋಣ ಇಲ್ಲಿ. ಏಯ್, ತಲೆ ಹೋಗೋಂಥದ್ದು ಏನಿರಕ್ಕಿಲ್ಲ, ಸುಮ್ಕೆ ಗಾಡಿ ಓಡಿಸ್ಲಾ. ಚಿಕ್ಕಪ್ಪನು ಫೋನ್ ಎತ್ತಾ ಇಲ್ವಲ್ಲ. ಅಜ್ಜಿನೂ ಅವ್ರ ಜೊತೆ ಹೋಗಾರಲ್ವೇ, ಅವ್ರಿಗೊಂದ್ ಕಿತ ಫೋನ್ ಮಾಡಿ. ಅವ್ವ, ಈಗ ನಾವ್ ಅನ್ಕೊಂಡಿರೋದ್ ಎಲ್ಲ ಆಯ್ತಲ್ಲ, ಮುಂದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯಾ? ನಾವು ಮಾಡ್ಬೇಕಾಗಿರೋದು ಬೆಟ್ಟ ಹಿಂಗ್ ಒಂದ್ ಫೋನ್ ಆಟೆ. ಮಿಕ್ಕಿದ್ನೆಲ್ಲನೂ ಅವನೇ ಮಾಡ್ತಾನೆ. ಮಾಡೇ ಬಿಡೋಣ ಇರು. ಹೇಳಿ, ನಿಮ್ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ. ಶಿವರಾಮೇಗೌಡನ್ ಕಾರು ಊರ್ ಬಿಟ್ಟು ಹೋಗಾಯ್ತು. ಆ ಕಾರಲ್ಲಿ ದುಡ್ಡದೆ. ಈ ಇಸ್ಯನ ನೀವ್ ಇವಾಗ ಯಾರಿಗ್ ಮುಟ್ಟಿಸ್ಬೇಕೋ ಅವ್ರಿಗೆ ಮುಟ್ಟಿಸ್ಬೇಕಾಟೆ. ಅನ್ಕೊಂಡಿರೋ ಕೆಲ್ಸವ ಸಾಧಿಸಿ. ತುಂಬಾ ಥ್ಯಾಂಕ್ಸ್ ಕಣಮ್ಮ. ನೀನ್ ಈ ಸಹಾಯನ ನಾನು ಈ ಜನ್ಮ ಇರೋ ಗಂಟ ಮರೆಯಕ್ಕಿಲ್ಲ. ಎಲ್ಲ ಅನ್ಕೊಂಡಂಗ ಆಗೋದ್ರೆ ನೀವ್ MLA ಆದಂಗೆ ಬಿಡಿ. ನೀವ್ MLA ಆದ್ಮೇಲೆ ನಮ್ಮನ್ ಮರ್ತ್ಕಿರ್ತ್ಬಿಟ್ಟಿರ. ಎಲ್ಲಾರು ಉಂಟೆ. ಈಗ ನಾವು ಅನ್ಕೊಂಡಿರೋದು ಅನ್ಕೊಂಡ್ ಹಾಗೆ ಆಗ್ಬೇಕು ಅಂದ್ರೆ ನಾನು ಈಗ್ಲೇ ಅವ್ರಿಗೆ ಫೋನ್ ಮಾಡ್ಬೇಕು. ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಸರಿ. ಕೊಟ್ಲೆ ಕೊಟ್ಲೆ ಏನಾಯ್ತಮ್ಮ? ವಾ, ಗಂಡ ಹೆಂಡ್ರು ಇಬ್ರು ಜೊತೆಲೇ ಇದ್ದೀರಾ? ಏನ್ ವಿಶೇಷ? ನಾನ್ ಬಂದಿದ್ದೆ ತಪ್ಪೈತೆ. ಹೊಸಿ ಅಡ್ಮಿಟ್ ಆಗೈತೆ, ಅರ್ಜೆಂಟ್ ಹೋಗ್ಬೇಕು. ನಡಿ. ಏನ್ ಹೇಳ್ಬಿಟ್ಟು ನಡಿ ಬೇಗ. ವಿದ್ಯಾಕ್ಕ, ನನ್ ಫೋನಿಂದ ಫೋನ್ ಮಾಡಿದ್ರು ಅವ್ರ ಫೋನ್ ಎತ್ತುತ್ತಾ ಇಲ್ಲ. ಅಷ್ಟೆಲ್ಲ ಅವ್ರಲ್ಲಿ ಸಿಕ್ಬಿಟ್ರೆ ಏನ್ ಮಾಡೋದು? ಗೌಡ್ರು ಹೋಯ್ತವ್ರೆ ತಾನೆ, ಏನು ಆಗಕ್ಕಿಲ್ಲ. ದೇವ್ರ ದಯದಿಂದ ಏನು ತೊಂದ್ರೆ ಆಗದೆ ಹೋದ್ರೆ ಆಟೆ ಸಾಕು. ಹಲೋ, ಎಲೆಕ್ಷನ್ ಸ್ಕ್ವಾಡ್. ಸಾರ್, ಒಂದು ಪಕ್ಕ ಮಾಹಿತಿ. ಹುಲಿಕೆರೆಗೆ ಹೋಗೋ ರೋಡಲ್ಲಿ MLA ಕ್ಯಾಂಡಿಡೇಟ್ ಶಿವರಾಮೇಗೌಡರು ಅವ್ರ ಕಾರಲ್ಲಿ 50 ಲಕ್ಷ ರೂಪಾಯಿ ಕೋಟಾ ನೋಟ್ ಸಾಗಿಸ್ತಾ ಇದ್ದಾರೆ. ಅದನ್ನೆಲ್ಲ ಅವರು ಎಲೆಕ್ಷನ್ ಗೆಲ್ಬೇಕು ಅಂತ ಜನಕ್ಕೆ ಹಂಚಕ್ ತಗೊಂಡು ಹೋಗ್ತಾ ಇದ್ದಾರೆ. ನೀವ್ ಈಗ್ಲೇ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬಹುದು ಸಾರ್. ಅದ್ ಸರಿ, ನೀವ್ಯಾರು? ಇನ್ಸ್ಪೆಕ್ಟರ್, ಹುಲಿಕೆರೆ ರೋಡ್ ನಡೀರಿ. ಅವ ಈಶ್ವರಿ ಚಿತ್ರ ಬರ್ತಾವ್ತಾನೆ. ಹ್ಞೂ ಕಣಪ್ಪ, ಅದೇನೋ ರವಿಕೆ ಒಲೆ ಕೊಟ್ಟಿದ್ರಂತೆ, ಈಸ್ಕೊಂಬರ್ತೀನಿ ನೀವು ಮುಂದೆ ಹೋಗಿ ಅಂದ್ರು. ಬರ್ತಾರೆ ಬಿಡಪ್ಪ. ಅಂತಮ್ಮ, ಈ ರೋಡಲ್ಲಿ ಹೋದ್ರೆ ಅವ್ನ ತಡೆಯೋದು ಕಷ್ಟ ಆಯ್ತದೆ. ಅದಕ್ಕೆ ಅಡ್ಡಾರಿ ತಿರುಗ್ಬಿಡ ಅಂತಮ್ಮ. ಪೊಲೀಸರು ಅವ್ರನ್ನ ತಡೆಯಕ್ಕೂ ಮೊದ್ಲೇ ಅಲ್ಲಿಗೆ ಹೋಗ್ಬೇಕು ನಾವು.
ಹೋಗು ಹೋಗು ಬಿರ್ನೆ. ಆಯ್ತಮ್ಮ, ಅಲ್ಲಿ ಕಾರ್ ಕಾಣ್ತಾ ಇದೆ, ನಡಿ ಬಿರ್ನೆ. ಚಿಕ್ಕಯ್ಯ, ಅಮ್ಮಮ್ಮ, ಯಾರಲ್ಲ ಅವನು ಒಂದೇ ಸಮನೆ ಯಾರ ನೋಡಿತಾ ಇದ್ದಾನ? ಏನ್ಲ ಬಂದಿದ್ದದ ನಮ್ಗೆ? ಈಗಿನ ಐಕ್ಳಿಗೆ ಯಾರ್ ತಾನೇ ಏನ್ ಹೇಳಕ್ಕಾದದಣ್ಣ. ಮೀಸೆ ಚಿಗ್ರಕ್ ಮುಂಚೆನೆ ಬೈಕ್ ತಗೊಂಡು ಅದೇನೋ ಹೇಳ್ತಾರಲ್ಲ, ಹೀಲಿಂಗ್ ಮಾಡೋದು, ಹಂಗ್ ಮಾಡ್ಕೊಂಡು ಒಂದ್ ಚಕ್ರ ಮೇಲೆ ಕೆತ್ಕೊಂಡು ಎಲ್ರಿಗೂ ತೊಂದರೆ ಕೊಟ್ಕೊಂಡು ಓಡಿಸ್ತಾ ಇರ್ತಾವೆ. ಎಲ್ಗನ ಹೋಗ್ಲಿ, ಸೈಡ್ಗೆ ಬಿಟ್ಬಿಡ್ಲಾ? ಅಪ್ಪಯ್ಯ, ಅದು ನೀನ್ ಏನ್ಲ ತಿಳ್ಕೊಂಡ್ಬಿಟ್ಟಿದ್ಯಾ? ನನ್ ದಾರಿಗೆ ಯಾಕೆ ಅಡ್ಡ ಬರ್ತಾ ಇದ್ಯಾ? ನಾನು ಕಣ್ ಮುಂದೆ ಬರ್ಬೇಡ ಅಂತ ಹೇಳಿರ್ತಾನೆ. ಅಪ್ಪಯ್ಯ, ಇದು ಮಾತಾಡಕ್ ಟೈಮ್ ಅಲ್ಲ. ಚಿಕ್ಕಪ್ಪ, ಮೊದ್ಲು ಕಾಟಿ ಕಿತ್ತೆಗೆ. ಯಾಕ್ಲ ಭದ್ರ, ಏನಾಯ್ತಲಾ? ಚಿಕ್ಕಪ್ಪ, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಮೊದ್ಲು ಕಾಟಿ ಕಿತ್ತೆಗೆ, ಎಲ್ಲರೂ ಮೊದ್ಲು ಹೊಡಿ. ಎಲ್ಲ ಮಾಡ್ತಾ ಇದ್ಯಾ? ಏ ಭದ್ರ, ಯಾರು ನಿಂತ್ಕೊಂಬಿಡಿ, ಎಲ್ಲರೂ ಹೊಡಿ. ನಾವು ಎಲೆಕ್ಷನ್ ಸ್ಕ್ವಾಡ್, ನಿಮ್ ಕಾರ್ ಚೆಕ್ ಮಾಡ್ಬೇಕು. ನಮ್ಮ ಅಣ್ಣ ಎಲೆಕ್ಷನ್ ನಿಂತಿರೋ ಅಭ್ಯರ್ಥಿ, ನಮ್ ಕಾರ್ ಯಾಕೆ ಸರ್ ಚೆಕ್ ಮಾಡ್ಬೇಕು? ನೋಡಿ, ನಿಮ್ ಕಾರಲ್ಲಿ 50 ಲಕ್ಷ ಕೋಟಾ ನೋಟ್ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೆ ನಿಮ್ ಕಾರ್ ಚೆಕ್ ಮಾಡಲೇಬೇಕು. ದಯವಿಟ್ಟು ಕೋಆಪರೇಟ್ ಮಾಡಿ. ಅಲ್ಲ ಸರ್, ಗೋವಿಂದ, ಅವ್ರ ಕೆಲಸ ಅವ್ರು ಮಾಡ್ಲಿ. ನೀವು ಮಾಡಿ ಸರ್. ನೋಡಿ, ಕಾರು ಪೂರ್ತಿ ಚೆಕ್ ಮಾಡಿ, ಹೋಗಿ.
ಸರ್ ಕಾರೆಲ್ಲ ಚೆಕ್ ಮಾಡಿದ್ವಿ, ಇದ್ರಲ್ಲಿ ಯಾವ ದುಡ್ಡು ಇಲ್ಲ ಸರ್. ಆರ್ ಯು ಶ್ಯೂರ್? ಹೌದು ಸರ್. ಸಾರಿ ಶಿವರಾಮೇಗೌಡ್ರೆ, ನಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ, ಅದಕ್ಕೆ ನಿಲ್ಸಿದ್ವಿ. ನೀವೇನು ಹೊರಡ್ಬೋದು. ಮಾಹಿತಿ ಬಂದ್ಮೇಲೆ ಚೆಕ್ ಮಾಡೋದು ನಿಮ್ ಕರ್ತವ್ಯ. ನಿಮ್ ಕೆಲಸನ ನೀವು ಮಾಡಿದೀರಾ ಬಿಡಿ. ಓಕೆ ಸರ್. ಆಫೀಸರ್ಸ್, ನಡೀರಿ ಹೋಗೋಣ.